ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ಕನ್ನಡ ವ್ಯಾಕರಣ ತಿಳಿಯೋಣ. ಕನ್ನಡ ವ್ಯಾಕರಣದಲ್ಲಿ ನಾಮಪದಗಳು. ನಾಮಪದ ಅಂತೇಳಿದರೆ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಯನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ. ಹೀಗೆ ಮಕ್ಕಳೇ, ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದವಾಗಿರಬಹುದು. ಇವುಗಳನ್ನು ಏನೆಂದು ಕರೀತಾರೆ ಮಕ್ಕಳೇ? ನಾಮಪದಗಳೆಂದು ಕರೀತೇವೆ. ನಾಮಪದದ ವಿಧಗಳು. ಒಂದು ವಸ್ತುವಾಚಕ ಅಥವಾ ನಾಮವಾಚಕ. ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆಂದು ಕರೀತೇವೆ. ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆಂದು ಕರೀತೇವೆ. ಓಕೆ, ಇವುಗಳಲ್ಲಿ 3 ವಿಧ. ಒಂದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ತನ ನಾಮ. ರೂಢನಾಮ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೀತಾರೆ. ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೀತಾರೆ. ಉದಾಹರಣೆಗೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ ಇತ್ಯಾದಿ. ನಂತರ ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರೋ ಹೆಸರನ್ನು ಅಂಕಿತನಾಮ ಎಂದು ಕರೀತಾರೆ. ಹೇಗೆ ಮಕ್ಕಳೇ? ಅಂಕಿತನಾಮ ಅಂತ ಹೇಳಿದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರೋ ಹೆಸರುಗಳನ್ನು ಅಂಕಿತನಾಮ ಎಂದು ಕರೀತಾರೆ. ಉದಾಹರಣೆ ಗಣೇಶ, ಗಂಗಾ, ರಾಮ, ರಹೀಮ, ಧಾರವಾಡ ಇತ್ಯಾದಿ. ನೆಕ್ಸ್ಟ್ ಅನ್ವರ್ತನ ನಾಮ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನ ನಾಮ ಎಂದು ಕರೀತೇವೆ. ಏಕೆ ಮಕ್ಕಳೇ? ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನ ನಾಮ ಎಂದು ಕರೀತಾರೆ. ಉದಾಹರಣೆಗೆ ಜಾಣ, ಪಂಡಿತ, ವೈದ್ಯ, ವಕೀಲ, ಶಿಕ್ಷಕ, ವಿಜ್ಞಾನಿ ಇತ್ಯಾದಿ. ನೆಕ್ಸ್ಟ್ ಗುಣವಾಚಕ ವಸ್ತು ಅಥವಾ ವ್ಯಕ್ತಿ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎಂದು ಕರೀತಾರೆ. ಈ ಮಕ್ಕಳೇ, ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವವನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂಥ ಶಬ್ದವನ್ನು ವಿಶೇಷ್ಯ ಎಂದು ಕರೀತಾರೆ. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೆ ಅಂಥ ಶಬ್ದಗಳನ್ನು ಏನಂತಾರೆ ಮಾಡ್ತಾರೆ? ವಿಶೇಷ್ಯ ಎನ್ನುತ್ತಾರೆ. ಉದಾಹರಣೆ ನೋಡಿ, ಸಿಹಿ ಹಣ್ಣು. ಇಲ್ಲಿ ಸಿಹಿ ಎಂಬುದು ವಿಶೇಷಣ, ಹಣ್ಣು ಎಂಬುದು ವಿಶೇಷ್ಯ. ಗುಣವಾಚಕದಲ್ಲಿ 2 ರೀತಿ ಉಂಟು, ಒಂದು ವಿಶೇಷಣ ಮತ್ತು ಒಂದು ವಿಶೇಷ. ವಿಶೇಷಣ ಅಂತ ಹೇಳಿದರೆ ಸಿಹಿ ಎಂಬುದು, ವಿಶೇಷ ಅಂತ ಹೇಳಿದರೆ ಹಣ್ಣು, ಈ ಸಿಹಿ ಹಣ್ಣು. ಅದೇ ಥರ ದೊಡ್ಡ ನರಿಯಲ್ಲಿ ದೊಡ್ಡ ಎಂಬುದು ಅದರ ವಿಶೇಷಣ, ನರಿ ಎಂಬುದು ವಿಶೇಷ. ಒಳ್ಳೆ ಹುಡುಗಿ ಅಂತ ಹೇಳಿದರೆ ಒಳ್ಳೆ ಎಂಬುದು ವಿಶೇಷಣ, ಹುಡುಗಿ ಎಂಬುದು ವಿಶೇಷ. ಓಕೆ, ನೆಕ್ಸ್ಟ್ ಸಂಖ್ಯಾವಾಚಕ. ಸಂಖ್ಯೆಯನ್ನು ಇಡುವ ಶಬ್ದಗಳಿಗೆಲ್ಲ ಸಂಖ್ಯಾವಾಚಕ ಅಂತಾರೆ. 1, 2, 3, 10, 1000, ಲಕ್ಷ, ಕೋಟಿ ಇತ್ಯಾದಿ. ನಂತರ ಸಂಖ್ಯೀಯವಾಚಕ. ಇದು ಕನ್ಫ್ಯೂಷನ್ ಆಗ್ತದೆ. ಸಂಖ್ಯಾವಾಚಕ ಬೇರೆ, ಸಂಖ್ಯೀಯವಾಚಕ ಬೇರೆ. ಸಂಖ್ಯೀಯವಾಚಕ ಅಂತ ಹೇಳಿದರೆ ಸಂಖ್ಯೆಯಿಂದ ಕೂಡಿದ ವಸ್ತುವನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೀಯವಾಚಕ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೀಯವಾಚಕಗಳು. ಉದಾಹರಣೆ ನೋಡಿ, ಸಂಖ್ಯಾವಾಚಕ ಅಂತ ಹೇಳಿದರೆ 2, 3, 5. ಸಂಖ್ಯೇಯವಾಚಕ ಅಂತ ಹೇಳಿದರೆ 2, ಎರಡನೆಯ. ಈಗ ಸಂಖ್ಯಾವಾಚಕದಲ್ಲಿ 2 ಅಂತ ಹೇಳ್ತಾರೆ, ಅದನ್ನು ಸಂಖ್ಯೇಯವಾಚಕದಲ್ಲಿ 2, ಎರಡನೆಯ. ಅದೇ ಥರ 3 ಎಂಬುದು ಸಂಖ್ಯಾವಾಚಕ. ಅದೇ ಥರ ಸಂಖ್ಯೇಯವಾಚಕದಲ್ಲಿ ಅದನ್ನು 3, ಮೂರನೆಯ, 3ರಿಂದ. ಅದೇ ಥರ ಮತ್ತೊಂದು ಉದಾಹರಣೆ, 5 ಎಂಬುದು ಸಂಖ್ಯಾವಾಚಕ. ಅದರಲ್ಲಿ ಸಂಖ್ಯೇಯವಾಚಕ ಯಾವುದು ಅಂತ ಹೇಳಿದರೆ 5, ಐದನೆಯ. ಓಕೆ, ಈ ಥರ. ನೆಕ್ಸ್ಟ್ ಭಾವನಾಮ ಅಂತ ಹೇಳಿದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎಂದು ಕರೀತಾರೆ. ವಸ್ತುವಿನ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದವನ್ನು ಭಾವನಾಮ ಎಂದು ಕರೀತಾರೆ. ಭಾವ ಎಂದರೆ ಇರುವಿಕೆ, ಸ್ಥಿತಿ ಎಂದು ಅರ್ಥೈಸಬಹುದು. ಬಿಳಿಯದರ ಭಾವ ಬಿಳುಪು, ಆಡುವುದರ ಭಾವ ಆಟ. ಓಕೆ, ಬಿಳಿದವರ ಭಾವ ಬಿಳುಪು, ಆಡುವವರ ಭಾವ ಆಟ. ನೆಕ್ಸ್ಟ್ ಪರಿಮಾಣವಾಚಕ ಅಂತ ಹೇಳಿದರೆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಎಂದು ಕರೀತಾರೆ. ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಯನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಎನ್ನುತ್ತಾರೆ. ಪರಿಮಾಣ ಅಂತ ಹೇಳಿದರೆ ಹಲವು ನದಿಗಳು, ಕೆಲವು ಹಣ್ಣುಗಳು. ಗಾತ್ರ ಅಂತ ಹೇಳಿದರೆ ಅಷ್ಟು, ಇಷ್ಟು, ಗುಡ್ಡದಷ್ಟು, ಆನೆಯಷ್ಟು. ಅಳತೆಯಲ್ಲಿ ಅಷ್ಟು ದೂರ, ಇಷ್ಟು ಪುಸ್ತಕಗಳು ಇತ್ಯಾದಿ. ಓಕೆ, ನೆಕ್ಸ್ಟ್ ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುತ್ತಾರೆ. ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ. ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎಂದು ಕರೀತಾರೆ. ಪ್ರಕಾರವಾಚಕ ಎಂದು. ಉದಾಹರಣೆಗೆ ಅಂಥದ್ದು, ಅಂತಹದು, ಇಂಥದ್ದು, ಇಂತಹದು, ಎಂತಹ ಇತ್ಯಾದಿ. ನೆಕ್ಸ್ಟ್ ದಿಗ್ವಾಚಕ ಅಂತ ಹೇಳಿದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದವನ್ನು ದಿಗ್ವಾಚಕ ಎನ್ನುವರು.
ಉದಾಹರಣೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಮೂಡಣ, ಪಡುವಣ, ಬಡಗಣ, ತೆಂಗಣ ಇತ್ಯಾದಿ. ನೆಕ್ಸ್ಟ್ ಸರ್ವನಾಮ. ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ಡ್ಯಾಶ್ ಎನ್ನುವರು. ನಾಮಪದದ ಬದಲಿಗೆ ಬಳಸುವ ಪದವನ್ನು ಸರ್ವನಾಮ ಎನ್ನುವರು. ಉದಾಹರಣೆಗೆ ಅವನು, ಅವಳು, ಅದು, ಇದು, ಅವರು, ಇವರು ಇತ್ಯಾದಿ. ಓಕೆ, ಈಗ ನಾವು ಸರ್ವನಾಮ ಬಗ್ಗೆ ಕಲಿತೇವೆ. ಸರ್ವನಾಮದಲ್ಲಿ 3 ವಿಧ. ಒಂದು ಪುರುಷನಾರ್ಥಕ ಸರ್ವನಾಮ, ಎರಡನೇದು ಆತ್ಮಾರ್ಥಕ ಸರ್ವನಾಮ, ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ. ಅದರಲ್ಲಿ ಪುರುಷನಾರ್ಥಕ ಸರ್ವನಾಮದಲ್ಲಿ 3 ವಿಧ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ಅಂತಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳಲು ಸರ್ವನಾಮವನ್ನು ಉತ್ತಮ ಪುರುಷ ಎನ್ನಲಾಗುತ್ತೆ. ನಾನು, ನಾವು ಅಂತ ಹೇಳೋದು ಉತ್ತಮ ಪುರುಷ. ಮಧ್ಯಮ ಪುರುಷ ಅಂತ ಮಾತನಾಡುವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮವನ್ನು ಮಧ್ಯಮ ಪುರುಷ ಎನ್ನುತ್ತೆ. ಈಗ ಮಕ್ಕಳೇ, ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮವೇ ಮಧ್ಯಮ ಪುರುಷ. ಅದನ್ನು ನೀನು, ನೀವು ಅಂತ ಹೇಳ್ತೇವೆ. ಓಕೆ, ಮತ್ತು ಪ್ರಥಮ ಪುರುಷ ಮಾತನಾಡುವನಿಂದ ಹತ್ತಿರ ಅಥವಾ ದೂರವಿರುವ ವ್ಯಕ್ತಿಯನ್ನು ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮವನ್ನು ಪ್ರಥಮ ಪುರುಷ ಎನ್ನಲಾಗುತ್ತೆ. ಈಗ ಮಕ್ಕಳೇ, ಮಾತನಾಡುವನಿಂದ ಹತ್ತಿರ ಅಥವಾ ದೂರವಿರುವ ವ್ಯಕ್ತಿ ಅಥವಾ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮವನ್ನು ಪ್ರಥಮ ಪುರುಷ ಎನ್ನಲಾಗುತ್ತೆ. ಉದಾಹರಣೆಗೆ ಅವರು, ಅವನು, ಅವಳು, ಅದು, ಅವು, ಇವನು, ಇವಳು, ಇವರು, ಇದು. ಓಕೆ, ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ. ಮಾತನಾಡುವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮವನ್ನು ಏನಂತಾರೆ ಮಕ್ಕಳೇ? ಆತ್ಮಾರ್ಥಕ ಸರ್ವನಾಮ ಎಂದು ಕರೀತಾರೆ. ಹೇಗೆ ಅಂತ ಹೇಳಿದರೆ, ಮಾತನಾಡುವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮ ಏನಂತಾರೆ ಮಕ್ಕಳೇ? ಆತ್ಮಾರ್ಥಕ ಸರ್ವನಾಮ ಎಂದು ಕರೀತಾರೆ. ಉದಾಹರಣೆಗೆ ತಾನು, ತಾವು, ತನ್ನ, ತಮ್ಮ. ನೆಕ್ಸ್ಟ್ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿದರೆ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮವನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ. ಯಾವುದು, ಯಾವುದು, ಯಾರು, ಯಾತರದ್ದು, ಯಾವುದು. ಓಕೆ, ಸ್ವಲ್ಪ ಪದಗಳ ಅರ್ಥ ತಿಳ್ಕೊಳ್ಳೋಣ. ಆಡ್ಕತೆ, ಆಡು ಸೇರಿರುವ ಕತೆ. ಆಡ್ಕತೆ ಅಂತ ಹೇಳಿದರೆ ಆಡು ಸೇರಿರುವ ಕತೆ. ತರಾವರಿ, ವಿಧ ವಿಧವಾದ. ತರಾವರಿ ಅಂತ ಹೇಳಿದರೆ ವಿಧ ವಿಧವಾದ. ಭೀತಿ, ಭಯ. ಭೀತಿ, ಭಯ, ಹೆದರಿಕೆ. ಪ್ರಾಣಿಗಿಂಡಿ, ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕೆ ಹೋಗಲು ಮಾಡಿಕೊಂಡಿರುವ ಗಿಂಡಿ. ಪ್ರಾಣಿಗಿಂಡಿ ಅಂತ ಹೇಳಿದರೆ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಗಿಂಡಿ. ಅಂಗಳ ಅಂತ ಹೇಳಿದರೆ ಅಂಗಣ. ಅಂಗಳ ಅಂತ ಹೇಳಿದರೆ ಅಂಗಣ, ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಭಾಗ. ಸಾಂತ್ವನ ಅಂತ ಹೇಳಿದರೆ ಸಮಾಧಾನ, ಸಂತೈಸುವ ನುಡಿ. ಆಶ್ರಯ ಅಂತ ಹೇಳಿದರೆ ಆಸರೆ, ಸಹಾಯ. ಮದ್ದು ಅಂತ ಹೇಳಿದರೆ ಔಷಧ. ಪಲಾಯನ ಮಾಡು, ಪ್ರೇಸರಕ್ತಮಿ ಅಂದರೆ ಪಲಾಯನ ಪಡಿಸು ಅಂತ ಹೇಳಿದರೆ ಓಡಿ ಹೋಗು. ಪಲಾಯನ ಪಡಿಸು ಅಂತ ಹೇಳಿದರೆ ಓಡಿ ಹೋಗು. ಓಕೆ, ದೆನ್ ಮಾಗು ಅಂತ ಹೇಳಿದರೆ ಒಣಗು. ಮಾಗು ಅಂದರೆ ಒಣಗು, ವಾಸಿಯಾಗು. ಓಕೆ, ಸಂಭ್ರಮ, ಉತ್ಸವ, ಸಡಗರ, ಸಂತೋಷ. ಬಿಡೆ ಅಂತ ಹೇಳಿದರೆ ಬಿಡುವುದಿಲ್ಲ. ಬಿಡೆ ಅಂತ ಹೇಳಿದರೆ ಬಿಡುವುದಿಲ್ಲ. ಯಾವತ್ತಾರ ಅಂತ ಹೇಳಿದರೆ ಯಾವತ್ತಾದರೂ ಇನ್ನೊಂದು ದಿನ. ಯಾವತ್ತಾರ ಅಂತ ಹೇಳಿದರೆ ಯಾವತ್ತಾದರೂ ಇನ್ನೊಂದು ದಿನ. ಓಕೆ, ತೀವ್ರ, ಹೆಚ್ಚು. ಲಪ್ಪಟೆ, ತಲೆಯ ಸುತ್ತಿದ ಬಟ್ಟೆ. ಲಪ್ಪಟೆ ಅಂತ ಹೇಳಿದರೆ ತಲೆಗೆ ಸುತ್ತಿದ ಬಟ್ಟೆ. ಪಕ್ಕಳು ಅಂತ ಹೇಳಿದರೆ ಒಳಗಾಗು. ಪಕ್ಕಳು ಅಂತ ಹೇಳಿದರೆ ಒಳಗಾಗು. ಎಂಥ ಮಗು ಅಂತ ಹೇಳಿದರೆ ಏನು ಮಗು. ಚಂದ, ಚೆನ್ನಾಗಿ. ಪಡಪೋಷಿ ಅಂತ ಕೆಲಸಕ್ಕೆ ಬಾರದವ. ಪಡಪೋಷಿ ಅಂತ ಹೇಳಿದರೆ ಕೆಲಸಕ್ಕೆ ಬಾರದ. ಕರೆಸಿದ್ದಾರೆ ಅಂತ ಹೇಳಿದರೆ ಕರೆಸಿದ್ದಾರೆ. ಕರೆಸಿದ್ದಾರೆ ಅಂತ ಹೇಳಿದರೆ ಕರೆಸಿದ್ದಾರೆ. ಇದು ಗ್ರಾಂಥಿಕ ರೂಪವರಿಗೆ ಬರ್ತದೆ. ಕರೆಸಿದ್ದಾರೆ ಅಂತ ಹೇಳಿದರೆ ಕರೆಸಿದ್ದಾರೆ. ತಳಹದಿ, ಬುನಾದಿ. ಸಮ್ಮತಿಸು, ಮಾತನಾಡು, ಚರ್ಚೆ ಮಾಡು. ಕಂಬಳಿಗೊಪ್ಪೆ, ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು, ಕೊರಬು. ತೆರುವು, ಖಾಲಿ. ನಾಟಿ, ಪೈರಿನ ಸಸಿಯನ್ನು ನೆಡುವುದು. ನೀರಾವು, ನೀರಿನಲ್ಲಿ ಬದುಕುವ ಹಾವು. ನೀರಾವು ಅಂತ ಹೇಳಿದರೆ ನೀರಿನಲ್ಲಿ ಬದುಕುವ ಹಾವು. ತೆರವು ಅಂತ ಹೇಳಿದರೆ ಖಾಲಿ. ನಾಟಿ ಅಂತ ಹೇಳಿದರೆ ಪೈರಿನ ಸಸಿಯನ್ನು ನೆಡುವುದು. ಹೋತು ಅಂತ ಹೇಳಿದರೆ ಹೋಯಿತು. ಇದೆಲ್ಲ ಗ್ರಾಂಥಿಕ ರೂಪ ಬರೀಕೆ ಬರ್ತದೆ. ಹೋತು ಅಂತ ಹೇಳಿದರೆ ಹೋಯಿತು. ಕದ, ಬಾಗಿಲು. ಹೊಡೆ, ಕಾಳು ತುಂಬುವ ಮುನ್ನ ಹಾಕುವ ಪೈರಿನ ತುದಿ. ಕದ ಅಂತ ಹೇಳಿದರೆ ಬಾಗಿಲು. ಹೊಡೆ ಅಂತ ಹೇಳಿದರೆ ಕಾಳು ತುಂಬುವ ಮುನ್ನ ಹಾಕುವ ಪೈರಿನ ತುದಿ. ತೆನೆ, ಕಾಳು ತುಂಬಿದ ಪೈರಿನ ತುದಿ. ತೆನೆ ಅಂತ ಹೇಳಿದರೆ ಕಾಳು ತುಂಬಿದ ಪೈರಿನ ತುದಿ.